ರೀಸೆಂಟ್ಲಿ ಒಂದು ಮೂವಿದು ಹಾಡಿನ ಶೂಟಿಂಗ್ ಅಲ್ಲಿ ನಡೆದಿದೆ. ಸೊ ಯಾವ ಮೂವಿ ಯಾವ ಹಾಡು ಅಂತ ಇರೋದು. ಸೊ ನೀವು ರೆಫರೆನ್ಸ್ ನೋಡ್ಬೋದು, ನಾನು ತೋರಿಸ್ತಾ ಇರ್ತೀನಿ ನೋಡಿ. ಸೊ ಇಲ್ಲಿಗೆ ಬಂದು ಮೇಲೆ ತೊಗೊಳೋಕ್ಕಾಗಲ್ವಾ? ಅದು ಏನೋ ಇತ್ತು, ಯಾರೋ ಹೇಳಿದ್ರು ತಗೊಂಡು ಹೋಗ್ಬೋದು ಅಂತ, ಏನೋ ಕಾಸು ಕೊಟ್ಬಿಟ್ಟು. ಹಾಂ, ಇಲ್ಲೂ ನಿಂತವ್ರು ನೋಡಿ ಬೈಕರ್ಸು. ಅದು ಏನು ಅಲ್ಲಿ ತೊಗೊಂಡು ಹೋಗಿ ನಿಲ್ಲಿಸ್ತಾರೋ, ಅದು ಏನು ಸೀನೋ. ಸೊ ಏನಕ್ಕೆ ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಈ ಜಾಗಕ್ಕೆ ನಾನು ಆಲ್ರೆಡಿ ಹೋಗ್ಬಿಟ್ಟು ಬಂದುಬಿಟ್ಟಿದ್ದೀನಿ. ನನ್ನ ಚಾನಲಲ್ಲಿ ನೀವು ಹಳೆ ಚಾನಲಲ್ಲಿ ಸಬ್ಸ್ಕ್ರೈಬರ್ ಇದ್ದರೆ ನೋಡಿರ್ತೀರ. ತಿಮ್ಮಪ್ಪನ ಬೆಟ್ಟ ನಮ್ಮ ಟಾರ್ಸನ್ ಮೇಲೇ ಹೋಗಿ ಬಂದಿದ್ದು ಹೊಸದಾಗಿದ್ದಾಗ ನಮ್ಮ ಟಾರ್ಸನ್ನು. ಬಟ್ ಏನಕ್ಕೆ ಇವಾಗ ವಾಪಸ್ ಹೋಗ್ತಾ ಇರೋದಂದರೆ, ರೀಸೆಂಟ್ಲಿ ಒಂದು ಮೂವಿದು ಹಾಡಿನ ಶೂಟಿಂಗ್ ಅಲ್ಲಿ ನಡೆದಿದೆ. ಸೊ ಯಾವ ಮೂವಿ ಯಾವ ಹಾಡು ಅಂತ ನೀವು ಗೆಸ್ಟ್ ಮಾಡ್ತಾ ಇರಲಿ. ಗೆಸ್ಟ್ ಮಾಡಿ ಮುಂದೆ ಹೋದ್ಮೇಲಂತೂ ನಾನು ಹೇಳ್ತೀನಿ. ಕಮೆಂಟ್ ಮಾಡಿ ಕೆಳಗಡೆ ಯಾವ ಮೂವಿ ಹಾಡು ಅಂತ ಹೇಳ್ತಾ ಇದ್ದೀನಿ ಅಂತ. ನಾನು ತಿಮ್ಮಪ್ಪನ ಬೆಟ್ಟ ಹತ್ರ ತಗೊಂಡಿದ್ದಾರೆ. ಮುಂದೆ ಹೋದರೆ ಕೂಟಗಲ್ಲು, ಮಾಗಡಿ, ತಿಮ್ಮಪ್ಪನ ಬೆಟ್ಟ ಈ ಕಡೆನೇ. ಅದೇ ನೋಡಿ ತಿಮ್ಮಪ್ಪನ ಬೆಟ್ಟ ಕಾಣಿಸ್ತೈತಿ ಇಲ್ಲಿಂದ. ಸೊ ಇಲ್ಲಿಂದ ನೀವು ರೈಟ್ ತೊಗೊಬೇಕು. ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ. ಹಾಂ, ಅದೇ ಬೆಟ್ಟ. ಬೆಟ್ಟ ಅಂತ ಹಾಕಿಲ್ಲ. ಇಲ್ಲ, ತಿಮ್ಮಪ್ಪನ ಬೆಟ್ಟ ಅಂತ ಹಾಕಿದ್ರಲ್ಲ ಅಲ್ಲಿ. ಇವಾಗ ಹಿಂಗೆ ಇದೇ ಬೆಟ್ಟ. ಇಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ತೊಗೊಂಡಿದ್ದೀವಿ ಲಾಸ್ಟ್ ಟೈಮ್ ಈ ಜಾಗದಲ್ಲಿ ನಿಂತ್ಕೊಂಡು. ಅವಾಗ ನೀರೆಲ್ಲ ಜಾಸ್ತಿ ಇತ್ತು, ಇಲ್ಲಿ ಖಾಲಿ ಆಗಿಬಿಟ್ಟಿದೆ. ಮೇಲೆ ಬೆಟ್ಟದ ಮೇಲೆ ಗಾಡಿ ತೊಗೊಂಡು ಹೋಗೋಕ್ಕೆ ಏನೋ 50 ರೂಪಾಯಿ ಫೀ ಅಂತ ಏನೋ ನೋಡಿದೆ ರೀಸೆಂಟ್ಲಿ. ಗೂಗಲಲ್ಲಿ ಅಪ್ಡೇಟ್ ಯಾರೋ ಮಾಡಿದರು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ, ನೋಡಬೇಕು. ಆ್ಯಕ್ಚುಲಿ ಅಲ್ಲಿ ತನಕ ತೊಗೊಂಡೋಗ್ಬೋದು. ಇವನು ಯಾಕೆ ಇಲ್ಲೇ ನಿಲ್ಸೋನೆ? ನಿಂಜಾ 650ನಾ? ಬನ್ನಿ. ಆಹಾ, ಇಲ್ಲಿಂದ ವ್ಯೂ ರೀ. ಹಾಂ, ಇಲ್ಲೂ ನಿಂತವ್ರು ನೋಡಿ ಬೈಕರ್ಸು. ಅದು ಏನು ಅಲ್ಲಿ ತೊಗೊಂಡು ಹೋಗಿ ನಿಲ್ಲಿಸ್ತಾರೋ, ಅದು ಏನು ಸೀನೋ. ಮೇಲೆ ತೊಗೊಳೋಕ್ಕಾಗಲ್ವಾ? ಅದು ಏನೋ ಇತ್ತು, ಯಾರೋ ಹೇಳಿದ್ರು ತಗೊಂಡು ಹೋಗ್ಬೋದು ಅಂತ, ಏನೋ ಕಾಸು ಕೊಟ್ಬಿಟ್ಟು. ಹಾಂ, ಕೊಡ್ತೀವಿ ಎಕ್ಸ್ಟ್ರಾ ಬೇಕಂದ್ರೆ. ಅವಾಗ ಹೋಗಿ ಬರ್ತಾ ಇರ್ತಾರೆ ಪೊಲೀಸರು. ಹೌದಾ? ಇರೋ ಇಲ್ಲೇ ಇದ್ದೀವಿ, ಇರೋ ತಗೊಂಡು ಆಮೇಲೆ ಕೊಡ್ತೀವಿ. ಹಾಂ, ಬಿಡ್ತಾಯಿದ್ರು. ಏನೋ ಪೊಲೀಸವ್ರು ಬರ್ತಾರಂತೆ. ಅದೇನೋ ಪೊಲೀಸವ್ರು ಬಂದ್ಬಿಟ್ಟು ಬೈತಾವ್ರಂತೆ. ಇಲ್ಲಪ್ಪ, ನಮ್ಮಿಬ್ಬರದು ಅಂದರೆ
ಹಾಂ నేను ಬಿಡ್ತಾಯಿದ್ರು ಆ್ಯಕ್ಚುಲಿ ನೋಡಿ ಅವ್ರು ಪೊಲೀಸವರು ಅಲ್ಲಿ ಮೇಲೆ ಈ ಟ್ಯಾಂಕ್ನ ದಾಟಿ ಅಲ್ಲ ಮಂಟಪ ತೊಗೊಂಡೋಗ್ಬೋದು. ನಾನು ತೊಗೊಂಡೋಗಿದ್ದೀನಿ. ನಾನು ಹೆಂಗೆ ಗೊತ್ತಾ ತೊಗೊಂಡೋಗಿದ್ದು? ಹಾಂ ಇದನ್ನು ಅಲ್ಲಿ ತೊಗೊಂಡೋಗಿದ್ದೀನಿ ನಾನು. ಯಾವಾಗ ಗೊತ್ತಾ? ಐ ಥಿಂಕ್ ಒಂದು 7 months ಬ್ಯಾಕ್ ನಾನು ಬಂದಿದ್ದೆ. ಸೊ ಇದೇ ನೋಡಿ. ಸೊ ಏನಕ್ಕೆ ಇಲ್ಲಿ ಬರಬೇಕಾಗಿದಂತೆ, ಹೊಸ ಒಂದು ಮೂವಿ ಅಂದರೆ ನಮ್ಮ ಡಿ ಬಾಸ್ ಅವ್ರ ಮೂವಿ ಕಾಟೇರ ಅಂತ, ಅದರದ್ದು ಪಸಂದಾಗವಣೆ ಶಾನೆ ಪಸಂದಾಗವಣೆ ಅಂತ ಹಾಡು ಇಲ್ಲೇ ಶೂಟಿಂಗ್ ಮಾಡಿರೋದು. ಸೊ ನೀವು ರೆಫರೆನ್ಸ್ ನೋಡ್ಬೋದು, ನಾನು ತೋರಿಸ್ತಾ ಇರ್ತೀನಿ ನೋಡಿ. ಸೊ ಇಲ್ಲಿಗೆ ಬಂದು ಶೂಟಿಂಗ್ ಮಾಡಿರೋದವರು. ಗಾಡಿ ಏನೋ ಮೇಲೆ ಬಿಡೋಲ್ಲಂತೆ. ಲಾಸ್ಟ್ ಟೈಮ್ ಕೇಳಿದಾಗ 50-100 ರೂಪಾಯಿ ಕೊಟ್ಬಿಟ್ಟು ಮೇಲೆ ಹೋಗ್ತಾಯಿದ್ರು. ಬಟ್ ಇವಾಗ ಬಿಡ್ತಾಯಿಲ್ಲ. ಪೊಲೀಸವ್ರು ಬಂದ್ಬಿಟ್ಟು ಸೀನ್ ಮಾಡ್ತಾರಂತೆ. ಯಾಕೆ ಗುರು ನಮಗದು. ಸೊ ಫೈನಲಿ ತಿಮ್ಮಪ್ಪನ ಬೆಟ್ಟ ನೋಡಿಬಿಟ್ವಿ. ಇಲ್ಲೆಲ್ಲ ಬಂದ್ಬಿಟ್ಟು ಮೇಲೆ ಬಿಡ್ತಾಯಿಲ್ಲ. ಇಲ್ಲೆಲ್ಲ ಬಂದುಬಿಟ್ಟು ಫೋಟೋಸ್ ತೊಗೊಂಡು ಈ ಆ್ಯಂಗಲಿಂದ ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಸೊ ಇದೆಲ್ಲ ಫೋಟೋಸು ರೀಲ್ಸು ಎಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬರುತ್ತೆ, ಅದಕ್ಕೆ ಫಾಲೋ ಮಾಡ್ಬೋದು. DJ on Wheels ಕನ್ನಡ ಅಂತ. ಮತ್ತು ನಮ್ಮ ನವೀದವರು ಐಡಿನೂ ನಾನು ಕೆಳಗೆ ಬರ್ತಾ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಅವ್ರಿಗೂ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಹೊರಡೋಣ. ಗ್ಲೌಸ್ ಹಾಕ್ಕೊಂಡಿಲ್ಲ, ಕೆಳಗಡೆ ಹೋಗಿ ಮ್ಯಾಪ್ಸ್ ಹಾಕೊಬೇಕಾಗಿದೆ. ಸ್ವಲ್ಪ ಬೇರೆ ದಾರಿಯಿಂದ ಟ್ರೈ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ವಾಪಸ್ ಮೈಸೂರು ರೋಡಿಂದ ಹೋದರೆ ತಲೆನೋವು ಗುರು. ವ್ಯೂ ಇಲ್ಲಿಂದ. ಓಕೆ ಸ್ನೇಹಿತರೆ, ಸೊ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ. ಆ್ಯಂಡ್ ಈ ಜಾಗಕ್ಕೆ ಆರಾಮಾಗಿ ಬರ್ಬೋದು. ತುಂಬ ಜನರಿಗೆ ಗೊತ್ತಿರುತ್ತೆ ತಿಮ್ಮಪ್ಪನ ಬೆಟ್ಟ ಫೇಮಸ್ ಜಾಗ ಇದು. ಈಗ ಕಾಟೇರ ಮೂವಿನಲ್ಲಿ ಆ್ಯಡ್ ನೋಡ್ಕೊಂಡು ಬರೋರು ತುಂಬ ಜನರು ಇರ್ತಾರೆ, ನನ್ನಂಥವ್ರು. ಪಸಂದಾಗವನೆ ಶಾನೆ ಪಸಂದಾಗವನೆ.